ಹಾಯ್ ಹೆಲೋ ಎವ್ರಿಬಡಿ ಸುಮುಖ ಇ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 9th November 2021ಗೆ ಸಂಬಂಧಿಸಿದ ಇಂಗ್ಲಿಷ್ ಮತ್ತು ಕನ್ನಡ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಸೊ ಯಾರಿಗೆಲ್ಲ ನಮ್ಮ ಈ ಒಂದು ನ್ಯೂಸ್ MCQs ಮತ್ತು ಅನಾಲಿಸಿಸ್ಗೆ ಸಂಬಂಧಿಸಿದ PPT ಅಥವಾ PDF ಬೇಕಾಗ್ತದೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ಟೆಲಿಗ್ರಾಮ್ ಲಿಂಕ್ನ ಮೂಲಕ ಈ ಮಾಹಿತಿಯನ್ನು ಪಡ್ಕೊಬಹುದು. ಸೊ ವಿದೌಟ್ ಎನಿ ಡಿಲೇ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯುನೆಸ್ಕೋ ಇಂದ ಯಾವ ಭಾರತೀಯ ನಗರವನ್ನು ಕರಕುಶಲ ಮತ್ತು ಜಾನಪದ ಕಲೆಗಳ ಸೃಜನಶೀಲ ನಗರ ಎಂದು ಗೊತ್ತುಪಡಿಸಲಾಗಿದೆ? Which Indian city has been designated as a creative city of craft and folk arts by UNESCO? ಸೊ ಬರೀ ಕ್ರಿಯೇಟಿವ್ ಸಿಟಿ ಅಂತ ಹೇಳುವಂತ ಹೆಸರನ್ನು ನೋಡಿ ನೀವು ಒಮ್ಮಿಂದ ಮೇಲೆ ಆಪ್ಷನ್ ಅನ್ನು ಕ್ಲಿಕ್ ಮಾಡುವುದಲ್ಲ, ಯಾವ ವಿಭಾಗದಲ್ಲಿ ಅಂತ ಇಲ್ಲಿ ನೋಡ್ಕೊಳ್ಳಿ. ಕ್ರಾಫ್ಟ್ ಅಂಡ್ ಫೋಕ್ ಆರ್ಟ್ಸ್ ಅಂತ ಹೇಳುವಂತ ಆ ಒಂದು ಆಯಾಮದಲ್ಲಿ ಯುನೆಸ್ಕೋ ಯಾವ ನಗರವನ್ನು ಈ ಒಂದು ಸೃಜನಶೀಲ ನಗರ ಅಂತ ಹೇಳಿ ಗುರುತಿಸಿಕೊಂಡಿದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ಶ್ರೀನಗರ್. ಸೊ ಏನಾಯ್ತು ಶ್ರೀನಗರದಲ್ಲಿ? ಸೊ ಇದು ನಿನ್ನೆಯ ಹಿಂದೂ ದಿನಪತ್ರಿಕೆಯಲ್ಲಿದ್ದಂಥ ಒಂದು ವಿಷಯ. ಯುನೆಸ್ಕೋ ಹ್ಯಾಸ್ ಪಿಕ್ ಶ್ರೀನಗರ್ ಅಮಾಂಗ್ ದ 49 cities ಆಸ್ ಅ ಪಾರ್ಟ್ ಆಫ್ ದ ಕ್ರಿಯೇಟಿವ್ ಸಿಟಿ ನೆಟ್ವರ್ಕ್. ಸೊ ಸೃಜನಶೀಲ ಒಂದು ನಗರಗಳ ಒಂದು ರೀತಿಯ ನೆಟ್ವರ್ಕ್ ಅಥವಾ ಜಾಲಗಳಿಗೆ ಸಂಬಂಧಿಸಿದಾಗೆ ಸರಿಸುಮಾರು 49 ನಗರಗಳಲ್ಲಿ ಯುನೆಸ್ಕೋ ಶ್ರೀನಗರವನ್ನು ಆಯ್ಕೆ ಮಾಡಿದೆ. ಹಾಗೂ ಆ ಕೆಟಗರಿ ಯಾವುದು ಅಂತ ಹೇಳಿದ್ರೆ ಕ್ರಾಫ್ಟ್ಸ್ ಮತ್ತು ಫೋಕ್ ಆರ್ಟ್ಸ್, ಕರಕುಶಲ ಮತ್ತು ಜನಪದ ಕಲೆಯ ಒಂದು ಆ ವಿಭಾಗದಲ್ಲಿ ಕಾಶ್ಮೀರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಶ್ರೀನಗರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಈಗ ಏನಿದು UCCN ಅಂದ್ರೆ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್, ಅಂದ್ರೆ ಯುನೆಸ್ಕೋ ಸೃಜನಶೀಲ ನಗರಗಳ ಜಾಲ ಅಂತ ಹೇಳುವಂಥದ್ದು. ಇದು 2004ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂಥದ್ದು ಯುನೆಸ್ಕೋ ಮೂಲಕ. and it was created to promote cooperation within and among the cities that have identified creativity as a strategic factor for sustainable urban development. ಅಂದ್ರೆ ಸೃಜನಶೀಲತೆಯ ಆಧಾರದಲ್ಲಿ ಇಂತಹ ನಗರಗಳು ತಮ್ಮ ಒಂದು ನಗರಾಭಿವೃದ್ಧಿಯ ಒಂದು ಮುಖ್ಯ ಆಯಾಮವಾಗಿತ್ತುಕೊಂಡು ಇದನ್ನು ಡೆವಲಪ್ ಮಾಡಿದಲ್ಲ ಅಂತ ನಗರಗಳನ್ನು ಈ ಒಂದು ಸೃಜನಶೀಲ ನಗರಗಳ ಜಾಲಗಳ ಒಂದು ಆಯ್ಕೆಯಲ್ಲಿ ಅವರು ಗೊತ್ತುಪಡಿಸುತ್ತಾರೆ. ಹಾಗೂ ಇಂತಹ ಒಂದು ಜಾಲವನ್ನು ಕ್ರಿಯೇಟ್ ಮಾಡುವಂತ ಪ್ರಯತ್ನ ಇಷ್ಟೇ ಯುನೆಸ್ಕೋದು, to place creativity and cultural industries at the heart of their developmental plans at the local level and cooperating actively at the international level. ಅಂದ್ರೆ ಈ ಒಂದು ಸೃಜನಶೀಲ ಮತ್ತು ಸಾಂಸ್ಕೃತಿಕ ಒಂದು ಉದ್ಯಮವನ್ನು ಬಂಡವಾಳವಾಗಿತ್ತುಕೊಂಡು ಆ ನಗರಗಳನ್ನು ಆ ಒಂದು ಅಭಿವೃದ್ಧಿ ನಕ್ಷೆಯ ಮೂಲಕ ಅದನ್ನು ಅಭಿವೃದ್ಧಿಪಡಿಸುವಂತ ಆಯಾಮದಲ್ಲಿ ಯಾವ ನಗರಗಳು ಇದ್ದಾವೆ ಅಂತಹ ನಗರಗಳನ್ನು ಈ ಒಂದು ಪಟ್ಟಿಯಲ್ಲಿ ಸೇರಿಸ್ತಾರೆ. ಈಗ ಆಸ್ ಆಫ್ ನಾವು ನಿಮ್ಗೆ ನಗರಗಳ ಒಂದು ಪಟ್ಟಿ ನಿಮ್ಗೆ ಹೇಳುವಾಗ ನಿಮ್ಗೊಂದು ಅಂದಾಜು ಸಿಗ್ತದೆ ಯಾವೆಲ್ಲ ಆಯಾಮದಲ್ಲಿ ಹೀಗೆ ಸಿಲೆಕ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಸೊ ಬೇಸಿಕಲಿ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಥವಾ ಸೃಜನಶೀಲ ನಗರಗಳ ಜಾಲ 7 ಇಂತಹ ಸೃಜನಶೀಲ ಕ್ಷೇತ್ರಗಳಲ್ಲಿ ಅದನ್ನು ಆಯ್ಕೆ ಮಾಡ್ತಾರೆ. ಒಂದು ಕ್ರಾಫ್ಟ್ ಮತ್ತು ಫೋಕ್ ಆರ್ಟ್ಸ್ ಅಂತ ಹೇಳಿಬಿಟ್ಟು, ಇನ್ನೊಂದು ಮೀಡಿಯಾ ಆರ್ಟ್ಸ್, ಇನ್ನೊಂದು ಫಿಲ್ಮ್, ಇನ್ನೊಂದು ಡಿಸೈನ್, ಇನ್ನೊಂದು ಗ್ಯಾಸ್ಟ್ರಾನಮಿ. ಈಗ ಗ್ಯಾಸ್ಟ್ರಾನಮಿ ಅಂದ್ರೆ ಏನು? ಗ್ಯಾಸ್ಟ್ರಾನಮಿ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಟಡಿ ಆಫ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫುಡ್ ಅಂಡ್ ಕಲ್ಚರ್. ಸೊ ಯಾವ ನಗರಗಳು ವಿಶೇಷವಾಗಿ ಒಂದು ಆಹಾರದ ಮೂಲಕ ಹಾಗೂ ಆಹಾರದ ಆಧಾರದಲ್ಲಿ ಅಲ್ಲಿಯ ಸಂಸ್ಕೃತಿಯ ಮೇಲೆ ಒಂದು ಪಡಿಯಚ್ಚು ಬಹಳಷ್ಟು ಸ್ಟ್ರಾಂಗ್ ಆಗಿರ್ತದೆ, ಅಂತಹ ನಗರಗಳನ್ನು ಕೂಡ ಈ ಗ್ಯಾಸ್ಟ್ರಾನಮಿ ಒಂದು ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ. ಓಕೆ, ಸೊ ಗ್ಯಾಸ್ಟ್ರಾನಮಿ ಬೇಸಿಕಲಿ ಇಸ್ ಅ ಸ್ಟಡಿ ಬಿಟ್ವೀನ್ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಫುಡ್ ಅಂಡ್ ಕಲ್ಚರ್. ಸೊ ಆಹಾರ ಪದ್ಧತಿಗಳು ಮತ್ತು ಆ ಒಂದು ನಗರಕ್ಕೆ ಸಂಬಂಧಿಸಿದ ಸಂಸ್ಕೃತಿಯನ್ನು ಅಧ್ಯಯನ ಮಾಡುವಂತಹ ವಿಶೇಷ ಅಧ್ಯಯನ ಶಾಸ್ತ್ರವನ್ನು ಗ್ಯಾಸ್ಟ್ರಾನಮಿ ಅಂತ ಹೇಳಿ ಕರೀತಾರೆ. ಇಸ್ ಇಟ್ ಕ್ಲಿಯರ್? ಇನ್ನೊಂದು ಸಾಹಿತ್ಯ ಕ್ಷೇತ್ರದಲ್ಲಿ, ಮತ್ತೊಂದು ಸಂಗೀತ ಕ್ಷೇತ್ರದಲ್ಲಿ. ಈಗ ಈ 7 ವಿಶೇಷವಾಗಿರುವಂತಹ ಈ ವಿಭಾಗವಾರು ನಿಟ್ಟಿನಲ್ಲಿ ಭಾರತದ ಎಷ್ಟು ನಗರಗಳು ಆಯ್ಕೆಗೊಂಡಿದೆ? ಸೊ ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಇನ್ ಇಂಡಿಯಾ, ದೇರ್ ಆರ್ ಟೋಟಲ್ ಆಫ್ 6 cities which have been listed under the UCCN. ಮೊದಲನೇದು ಯಾವುದು? ಈಗ ಯುನೆಸ್ಕೋ ಸಿಟೀಸ್ ಆಫ್ ಮ್ಯೂಸಿಕ್. ಸೊ ಸಂಗೀತದ ಆಧಾರದಲ್ಲಿ ಚೆನ್ನೈ ಮತ್ತು ವಾರಣಾಸಿ 2 ನಗರಗಳನ್ನು ನಮ್ಮ ಭಾರತ ದೇಶದಿಂದ ಆರಿಸಿಕೊಂಡಿದ್ದಾರೆ. ಅದೇ ರೀತಿ ಯುನೆಸ್ಕೋ ಸಿಟಿ ಫಾರ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್, ಜನಪದ ಕಲೆ ಮತ್ತು ಕರಕುಶಲಕ್ಕೆ ಸಂಬಂಧಿಸಿದಾಗೆ ಯುನೆಸ್ಕೋ ಸಿಟಿ ಆಫ್ ಕ್ರಾಫ್ಟ್ಸ್ ಅಂಡ್ ಫೋಕ್ ಆರ್ಟ್ಸ್ ಅನ್ನು ಜೈಪುರ, ರಾಜಸ್ಥಾನದ ಜೈಪುರ ಮತ್ತು ಶ್ರೀನಗರ ನಗರಗಳು ಆಯ್ಕೆಗೊಂಡಿವೆ. ಯುನೆಸ್ಕೋ ಸಿಟಿ ಆಫ್ ಫಿಲ್ಮ್ಸ್ ಅಲ್ಲಿ ಮುಂಬೈ ಆಯ್ಕೆಗೊಂಡಿದೆ. ಹಾಗೂ ಯುನೆಸ್ಕೋ ಸಿಟಿ ಆಫ್ ಗ್ಯಾಸ್ಟ್ರಾನಮಿ, ಆಗ ಹೇಳಿದಾಗೆ ಆಹಾರ ಪದ್ಧತಿಗಳು ಮತ್ತು ಅಲ್ಲಿನ ಸಂಸ್ಕೃತಿಗೆ ಸಂಬಂಧಿಸಿದಾಗೆ ಇರುವಂತಹ ಒಂದು ಸಂಬಂಧ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದಾಗೆ ಅಥವಾ ವಿಶೇಷತೆಗೆ ಸಂಬಂಧಿಸಿದಾಗೆ ಹೈದರಾಬಾದನ್ನು ಆ ಕೆಟಗರಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ಸೊ ಪ್ಲೀಸ್ ಡೂ ರಿಮೆಂಬರ್
total of 6 cities of India have been listed under the UNESCO Creative Cities Network in India, and the latest to join is Srinagar. And also see the different categories that are enlisted. The second question, ಕಿತ್ತೂರು ಕರ್ನಾಟಕ ಪ್ರದೇಶ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಇದೆ, and here the right answer is option D, that is 7. ಸೊ ಇದು ಕೂಡ ಅಷ್ಟೇ 9th November 2021 ಹಿಂದೂವಲ್ಲಿ ಬಂದಿರುವಂಥದ್ದು. ಸೊ ಕಿತ್ತೂರು ಕರ್ನಾಟಕ ಅಂತ ಹೇಳಿ Cabinet has decided to rename Bombay Karnataka as Kittur Karnataka, and the region comprises 7 districts: Uttar Kannada, Dharwad, Belagavi, Gadag, Haveri, Vijaypura and Bagalkot. ಅದೇ ರೀತಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿಬಿಟ್ಟು ಹಿಂದೆ 7 ಜಿಲ್ಲೆಗಳನ್ನು ಒಳಗೊಂಡಿದೆ. ಅದು ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಬಳ್ಳಾರಿ ಮತ್ತು ವಿಜಯನಗರ. ಈಗ ಮೂರನೇ ಪ್ರಶ್ನೆ, ಕರ್ನಾಟಕದ ಹೊಸ ಮರಳು ನೀತಿಯ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದಾರೆ, ಕರಾವಳಿ ನಿಯಂತ್ರಣ ವಲಯಗಳಲ್ಲಿ ಅಂದ್ರೆ CRZ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಸ್ ಅಂತ ಹೇಳುವಂಥದ್ದು, ಇಲ್ಲಿ ಮರಳು ಗಣಿಗಾರಿಕೆಯನ್ನು ಯಂತ್ರೋಪಕರಣಗಳನ್ನು ಬಳಸಿ ಮಾಡಬಹುದು ಅಂತ ಇದೆ. ಎರಡನೇದು, ಪಟ್ಟಾ ಜಮೀನುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆ ಮಾಡಬಹುದು ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಥವಾ ಯಾವ ಸ್ಟೇಟ್ಮೆಂಟ್ಸ್ ಇಲ್ಲಿ ಪೂರಕವಾಗಿದ್ದಕ್ಕೆ ಸರಿಯಾಗಿದೆ ಅಂತ ಹೇಳಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಂದ್ರೆ ಬೋತ್ A and B ಆರ್ ರಾಂಗ್. ಒಂದು ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಹೊಸ ಒಂದು ಪಾಲಿಸಿ ಪ್ರಕಾರ ಅಥವಾ ನೀತಿ ಅನ್ವಯ ಕರಾವಳಿ ನಿಯಂತ್ರಣ ವಲಯಗಳಲ್ಲಿ ಮರಳು ಗಣಿಗಾರಿಕೆಯನ್ನು ಯಂತ್ರೋಪಕರಣವನ್ನು ಬಳಸಿ ಮಾಡುವುದನ್ನು ನಿಷೇಧಿಸಿದ್ದಾರೆ. ಓಕೆ. ಎರಡನೇದಾಗಿ, ಪಟ್ಟಾ ಜಮೀನುಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮರಳು ಗಣಿಗಾರಿಕೆಯನ್ನು ಮಾಡುವಂತಿಲ್ಲ. ಸೊ ಎರಡೂ ಸ್ಟೇಟ್ಮೆಂಟ್ಸ್ಗಳು ಹಾಗಾಗಿ ರಾಂಗ್ ಆಗ್ತದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಕರಾವಳಿ ನಿಯಂತ್ರಣ ವಲಯ ಅಥವಾ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಂದ್ರೆ ಏನು ಅಂತ ಹೇಳಿ ತಿಳಿಯುವಂತಹ ಪ್ರಯತ್ನ ಮಾಡುವ. ಸೊ ಭಾರತದ ಪರಿಸರ ಸಂರಕ್ಷಣಾ ಕಾಯ್ದೆ 1986ರ ಸೆಕ್ಷನ್ 3ರ ಅಡಿಯಲ್ಲಿ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅಥವಾ ಕರಾವಳಿ ನಿಯಂತ್ರಣ ವಲಯದ ಅಧಿಸೂಚನೆಯನ್ನು ಫೆಬ್ರವರಿ 1991ರಲ್ಲಿ ಮೊದಲ ಬಾರಿಗೆ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಕರಾವಳಿ ಪ್ರದೇಶದಲ್ಲಿನ ಚಟುವಟಿಕೆಗಳ ನಿಯಂತ್ರಣಕ್ಕಾಗಿ ಅದನ್ನು ಹೊರಡಿಸಲಾಯಿತು. ಓಕೆ. ಸೊ ಇಲ್ಲಿ ಈ ಅಧಿಸೂಚನೆಯ ಪ್ರಕಾರ ಹೈ ಟೈಡ್ ಲೈನ್ ಅಂದ್ರೆ ಏರಿಳಿತ ಅಂತ ಹೇಳ್ತೇವಲ್ಲ, ಹೈ ಟೈಡ್ಸ್ ಅಂತ ಹೇಳ್ತೇವಲ್ಲ, ಅಲ್ಲಿಂದ 500 ಮೀಟರ್ ವರೆಗಿನ ಕರಾವಳಿ ಭೂಮಿ ಮತ್ತು 100 ಮೀಟರ್ ಉದ್ದದ ತೊರೆಗಳು, ಕೆರೆಗಳು, ನದಿಮುಖಗಳು, ಹಿನ್ನೀರು ಮತ್ತು ನದಿಗಳ ದಡದಲ್ಲಿ ಉಬ್ಬರವಿಳಿತದ ಏರಿಳಿತಗಳಿಗೆ ಅದು ಒಳಪಟ್ಟಿರ್ತದೆ. ಫಾರ್ ಎಕ್ಸಾಂಪಲ್, ಇದೊಂದು ಕೋಸ್ಟಲ್ ಲೈನ್ ಅಂತ ಹೇಳಿದ್ರೆ, ಈಗ ಸಾಗರಗಳು ಹೆಚ್ಚಾಗಿ ಅಥವಾ ನದಿಗಳು ಕೂಡ ಈ ರೀತಿ ಟೈಡಲ್ ಎಫೆಕ್ಟ್ ಇಂದಾಗಿ ಕೆಲವು ಸಲ ಏರಿಳಿತ ಮತ್ತು ಉಬ್ಬರ ಇಳಿತ ಅಂತ ಇರ್ತದೆ. ಸೊ ಹೆಚ್ಚು ಕಡಿಮೆ 500 ಮೀಟರ್ನ ವ್ಯಾಪ್ತಿಯಲ್ಲಿ ಮುಂದೆ ಹಿಂದೆ ಇರ್ತದೆ ಅದು. ಸೊ ಆ ವ್ಯಾಪ್ತಿಯ ಭೂಮಿ ಕೂಡ ಈ ಒಂದು ಕರಾವಳಿ ನಿಯಂತ್ರಣ ವಲಯದ ವ್ಯಾಪ್ತಿಗೆ ಅದು ಬರುವಂಥದ್ದು. ಅದಲ್ಲದೆ ಅದೇ ರೀತಿ ತೊರೆಗಳು, ಕೆರೆಗಳು, ನದಿ ಮುಖಜ ಭೂಮಿಗಳಿರ್ಬೋದು, ಬ್ಯಾಕ್ ವಾಟರ್ಸ್, ಹಿನ್ನೀರಿರ್ಬೋದು, ನದಿಗಳ ದಡದಲ್ಲಿ ಇರುವಂತ ಉಬ್ಬರವಿಳಿತ, ಏರಿಳಿತ, ಸೊ ಇವೆಲ್ಲ ವ್ಯಾಪ್ತಿಯ ಪ್ರದೇಶಗಳು ಕೂಡ ಅದರಲ್ಲಿ ಸೇರ್ತದೆ. ಸೊ ಈ ಪ್ರದೇಶವನ್ನು ಕರಾವಳಿ ನಿಯಂತ್ರಣ ವಲಯ ಅಥವಾ CRZ ಅಂತ ಹೇಳಿ ಕರೆಯಲಾಗ್ತದೆ. ಸೊ ದೇಶಾದ್ಯಂತ ಈ ಕೋಸ್ಟಲ್ ರೆಗ್ಯುಲೇಟರಿ ಝೋನ್ ಅನ್ನು 4 ವಿಭಾಗಗಳಲ್ಲಿ ಮಾಡ್ತಾರೆ. ಕೋಸ್ಟಲ್ CRZ1, CRZ2, CRZ3, CRZ4 ಅಂತ ಹೇಳಿ. ಹಾಗೂ ಇನ್ನೊಂದು ನೀವು ನೆನಪಿಡ್ಕೊಬೇಕು, ಮೇಲಿನ ಅಧಿಸೂಚನೆಯು ಕರಾವಳಿ ಪ್ರದೇಶದ ಅಂತರ್ ಉಬ್ಬರವಿಳಿತದ ವಲಯ ಮತ್ತು ಭೂಭಾಗವನ್ನು ಮಾತ್ರ ಒಳಗೊಂಡಿದ್ದು ಸಾಗರ ಭಾಗವನ್ನು ಅದು ಒಳಗೊಂಡಿರುವುದಿಲ್ಲ. ಯು ಅಂಡರ್ಸ್ಟುಡ್? ಸೊ ಸಾಗರ ಭಾಗವನ್ನು ಅದು ಒಳಗೊಂಡಿರುವುದಿಲ್ಲ. ಸೊ ರಾಜ್ಯ ಸರ್ಕಾರವು ನೂತನ ಮರಳು ನೀತಿಯನ್ನು ರೂಪಿಸಿದೆ. ಸೊ ಮರಳು ಗಣಿಗಾರಿಕೆ, ಸಂಗ್ರಹ, ಸಾಗಾಟ, ಮಾರಾಟ ಮತ್ತು ಬಳಕೆಯ ಸ್ವರೂಪವನ್ನು ಈ ನೂತನ ಮರಳು ನೀತಿಯಲ್ಲಿ ಅದನ್ನು ವಿವರಿಸಲಾಗಿದೆ. ಹಾಗೂ ಮರಳು ನೀತಿಯ ಅನುಷ್ಠಾನ ಮತ್ತು ಮರಳು ಗಣಿಗಾರಿಕೆ ಮೇಲ್ವಿಚಾರಣೆಗೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಮಿತಿಗಳನ್ನು ರಚಿಸಲು ಈ ನೀತಿಯು ಅವಕಾಶ ಮಾಡಿಕೊಡುತ್ತದೆ. ಹಾಗೆಯೇ ನಿರ್ದಿಷ್ಟ ಕಾರಣಗಳು ಇಲ್ಲದ ಹೊರತು ಪಟ್ಟಾ ಜಮೀನಿನಲ್ಲಿ ಸಾಮಾನ್ಯ ಮರಳುಗಾರಿಕೆ ನಡೆಸುವಂತಿಲ್ಲ. ಹಾಗೂ ಕರಾವಳಿ ಜಿಲ್ಲೆಗಳ ಕರಾವಳಿ ನಿಯಂತ್ರಣ ವಲಯ ಪ್ರದೇಶಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗಳನ್ನು ಬಳಸಿಕೊಂಡು ಮರಳು ತೆಗೆಯಲು ನೀತಿ ಅನುಮತಿ ನೀಡಿದೆ. ಆದರೆ ಯಂತ್ರೋಪಕರಣಗಳನ್ನು ಬಳಸಿ ಅದು ಸ್ಯಾಂಡ್ ಮೈನಿಂಗ್ ಮಾಡ್ಲಿಕ್ಕಿಲ್ಲ, ಅಂದ್ರೆ ಮರಳು ಗಣಿಗಾರಿಕೆ ನಡೆಸುವಂತಿಲ್ಲ. ಅದೇ ರೀತಿ ಈ ಒಂದು ಮರಳು ನೀತಿಯ ಪ್ರಕಾರ ಮರಳು ಮಿತ್ರ ಅಂತ ಹೇಳುವ ಆಪ್ನ ಮೂಲಕ ಮರಳು ಖರೀದಿಗೆ ನೋಂದಣಿ ಮಾಡಿಕೊಳ್ಳಲು ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಕರಾವಳಿ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸುವವರು 50% ಹೆಚ್ಚುವರಿ ರಾಜಧನ ನೀಡಬೇಕು. ಹಾಗೂ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರತಿ ಟನ್ ಮರಳಿನ ಬೆಲೆ ₹300 ನಿಗದಿಪಡಿಸಿದ್ದಾರೆ. ಅದೇ ರೀತಿ ನದಿ ಪಾತ್ರ ಮತ್ತು ತೊರೆಗಳಿಂದ ಹೊರತೆಗೆದು ನಗರ ಪ್ರದೇಶ, ಪಟ್ಟಣ, ನಗರಗಳಲ್ಲಿ ಮಾರಾಟ ಮಾಡುವ ಮರಳಿನ ಬೆಲೆ
ಪ್ರತಿ ಟನ್ಗೆ 700 ರೂಪಾಯಿಯಾಗಿ ನಿಗದಿಪಡಿಸಿದ್ದಾರೆ. ಈಗ 4ನೇ ಪ್ರಶ್ನೆ, ಸಂಸತ್ತಿನ ಸದನವನ್ನು ಮುಂದೂಡುವುದು ಮತ್ತು ಹೊಸ ಅಧಿವೇಶನದಲ್ಲಿ ಅದರ ಪುನಃ ಸೇರುವ ನಡುವಿನ ಅವಧಿಯನ್ನು ಏನೆಂದು ಕರೆಯಲಾಗುತ್ತದೆ? The period spanning between the prorogation of a House of Parliament and its reassembly in a new session is called as what? It is called as recess. So, ಸಂಸತ್ತಿನ ಸದನವನ್ನು ಮುಂದೂಡುವುದು ಮತ್ತು ಹೊಸ ಅಧಿವೇಶನದಲ್ಲಿ ಅದರ ಪುನಃ ಸೇರುವಿಕೆಯ ನಡುವಿನ ಅವಧಿಯನ್ನು ರೆಸೆಸ್ ಎಂದು ಕರೆಯಲಾಗುತ್ತದೆ. The period spanning between the prorogation of a House of Parliament and its reassembly in a new session is called as recess. So, as all you know, the President from time to time summons each House of the Parliament to meet, but the maximum gap between the two sessions of the Parliament cannot be more than 6 months. In other words, the Parliament should meet at least twice a year. So, ಇದು ಡೆಕಾನ್ ಹೆರಲ್ಡಲ್ಲಿದ್ದದು. The Karnataka Cabinet on Monday has decided that the winter session of the legislature will be held at the Suvarna Vidhana Saudha in Belagavi, and also in the central. The winter session of the Parliament will begin on November 29th and will go on till December 23rd, and the Cabinet Committee on Parliamentary Affairs has approved the dates. A very important question. ಪ್ರಪಂಚದ ಮೊದಲ DNA ಆಧಾರಿತ ಸೂಜಿ ರಹಿತ COVID-19 ಲಸಿಕೆಯ ಹೆಸರೇನು? ಇದನ್ನು ಹಿಂದಿನ ನಮ್ಮ ಪ್ರಶ್ನಾವಳಿಯಲ್ಲಿ ಕೂಡ ನಾವು ಅಂದರೆ ನಮ್ಮ ಹಿಂದಿನ ಸೆಷನ್ಸ್ ಅಲ್ಲೂ ಕೂಡ ನಾವು ಅಕ್ಟೋಬರ್ ಸೆಷನ್ಸ್ಗಳಲ್ಲಿ ಅದನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಝೈಕೋವ್ಡಿ. ಸೊ ಅಹಮದಾಬಾದ್ನ ಝೈಡಸ್ ಕ್ಯಾಡಿಲಾ ಅಂತ ಹೇಳುವಂಥ ಫಾರ್ಮಸ್ಯೂಟಿಕಲ್ ಕಂಪನಿ ಈ ವಿಶೇಷವಾಗಿರುವಂಥ ಸೂಜಿ ರಹಿತ COVID-19ನ ಒಂದು ಲಸಿಕೆಯನ್ನು ಸಿದ್ಧಪಡಿಸಿದೆ. ಸೊ Pharmaceutical major Zydus Cadila on 8th November 2021 said that it has received an order from the Union government to supply 1 crore doses of Zycov-D, the world's first DNA vaccine against COVID-19. ಸೊ ಇಲ್ಲಿ ಹಿಂದೆ ಅಂದರೆ ಕಳೆದ ತಿಂಗಳು ಅಕ್ಟೋಬರ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ಈ ಕಂಪನಿ ಜೊತೆ ಒಂದು ಮಾತುಕತೆ ನಡೀತಾ ಇತ್ತು. ಅಂದರೆ ದೇ ಹ್ಯಾಡ್ 1700 ಸಮಥಿಂಗ್ ಏನೋ ಅವರು ಒಂದು ವ್ಯಾಕ್ಸಿನ್ಗೆ ಅಂತ ಹೇಳಿ ನಿಗದಿಪಡಿಸಿದ್ರು. ಸೊ ಆ ರೀತಿಯಲ್ಲಿ ಒಂದು ಮಾತುಕತೆ ನಡೀತಾ ಇತ್ತು. ಆದರೆ ಈಗ ಯೂನಿಯನ್ ಗವರ್ಮೆಂಟ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ಪ್ರಕ್ರಿಯೆಗಳ ಈ ಒಂದು ಮಾತುಕತೆಯ ಪ್ರಕ್ರಿಯೆ ಮುಗಿದ ಬಳಿಕ 1 ಕೋಟಿ ಈ ಒಂದು ಡೋಸ್ ಝೈಕೋವ್ಡಿಯ ಒಂದು ಪ್ರೊಕ್ಯೂರ್ಮೆಂಟ್ಗೆ ಆರ್ಡರ್ ಅನ್ನು ಈ ಒಂದು ಕಂಪನಿ ಝೈಡಸ್ ಕ್ಯಾಡಿಲಾಗೆ ಕೊಟ್ಟಿದೆ. ಹಾಗೂ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದು ವಿಶ್ವದ ಪ್ರಥಮ DNA ವ್ಯಾಕ್ಸಿನ್ ಹಾಗೂ ಸೂಜಿ ರಹಿತ ವ್ಯಾಕ್ಸಿನ್ ಅಗೇನ್ಸ್ಟ್ COVID-19. ಹಾಗಿದ್ರೆ ಅದು ಹೇಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಬೇಸಿಕಲಿ ಇದು ಚರ್ಮದ ಮೇಲಿನ ಡರ್ಮಿಸ್ಗೆ ಅದನ್ನು ಹಾಕ್ತಾರೆ. ಸೊ ಆ ನಂತರ ಅದು ಚರ್ಮದ ಒಳಗಿಂದ ಅದು ಎಳ್ಕೊಳ್ಳುವಂಥದ್ದು. ಯು ಅಂಡರ್ಸ್ಟುಡ್? ಹಾಗೂ ಇದನ್ನು 3 ಡೋಸ್ಗಳಲ್ಲಿ ಕೊಡುವಂಥದ್ದು. 28 ಡೇಸ್ನ 3 ಡೋಸ್ಗಳಲ್ಲಿ ಇದನ್ನು ಕೊಡಲಾಗುವುದು. 6ನೇ ಪ್ರಶ್ನೆ, 2020 ಮತ್ತು 2021ರಲ್ಲಿ ಕ್ರಮವಾಗಿ ಎಷ್ಟು ಜನರಿಗೆ ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ 141. 2020ಯಲ್ಲಿ 141 ಮಂದಿಗೆ ಹಾಗೂ 121ರಲ್ಲಿ 119 ಮಂದಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಕೆಲವರಿಗೆ ಇಲ್ಲಿ ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ 2020ಯ ಪದ್ಮ ಪ್ರಶಸ್ತಿಯನ್ನು ಅದನ್ನು ಘೋಷಣೆ ಅಷ್ಟೇ ಮಾಡಿದ್ರು. ದೇ ಹ್ಯಾಡ್ ನಾಟ್ ಗಿವನ್ ಇನ್ ಪರ್ಸನ್, ಬಟ್ ಇವಾಗ ಅದನ್ನು ಒಟ್ಟಿಗೆ ಕ್ಲಬ್ ಮಾಡಿ ಅದನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಈ ವಿಚಾರದಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಸೊ ಟೋಟಲ್ 2020ಯಲ್ಲಿ 141 ಮೀನ್ಸ್ citizens had received this award, and in the year 2021 119 members have received the award. ಸೊ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹನೀಯರಿಗೆ ನೀಡಲಾಗುವ 2020 ಮತ್ತು 2021ರ ಸಾಲಿನ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮ ಪ್ರಶಸ್ತಿಗಳನ್ನು ಸೋಮವಾರ ಮತ್ತು ಮಂಗಳವಾರ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪ್ರದಾನ ಮಾಡಿದರು. ಓಕೆ, ಸೊ ಇಲ್ಲಿ ಪದ್ಮ ವಿಭೂಷಣ ಸೊ 2020ಗೆ ಸಂಬಂಧಿಸಿದಾಗಿ 7 ಮಂದಿಗೆ ಕೊಡಲಾಗಿದೆ. ಅದರಲ್ಲಿ ಜಾರ್ಜ್ ಫೆರ್ನಾಂಡಿಸ್, ಶ್ರೀ ಅರುಣ್ ಜೇಟ್ಲಿ, ಹಾಗೆಯೇ ಶ್ರೀಮತಿ ಸುಷ್ಮಾ ಸ್ವರಾಜ್ ಹಾಗೂ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ, ಶ್ರೀ ಪೇಜಾವರ ಮಠ ಉಡುಪಿ ಇವರಿಗೆ ಮರಣೋತ್ತರ ರೂಪದಲ್ಲಿ ಅದನ್ನು ಕೊಡಲಾಗಿತ್ತು. ಹಾಗೆಯೇ ಮಾರಿಷಸ್ನ ಅನಿರುದ್ಧ್ ಜುಗನಾಥ್ ಅವರಿಗೂ ಕೂಡ ಕೊಡಲಾಗಿತ್ತು. ಹಾಗೆ ಸ್ಪೋರ್ಟ್ಸ್ ಅಲ್ಲಿ MC ಮೇರಿ ಕಾಮ್ ಹಾಗೂ ಆರ್ಟ್ ಅಲ್ಲಿ ಚನ್ನುಲಾಲ್ ಮಿಶ್ರಾ ಅವರಿಗೆ. ಅದೇ ರೀತಿ 2021ನಲ್ಲಿ ಪದ್ಮ ವಿಭೂಷಣ್ಗೆ ಸಂಬಂಧಿಸಿದಾಗೆ ನೋಡಿ, ಜಪಾನ್ನ ಶ್ರೀ ಶಿನ್ಜೋ ಎಬೆ ಅವರಿಗೆ ಕೂಡ ಈ ಒಂದು ಪ್ರಶಸ್ತಿ ಕೊಡಲಾಗಿತ್ತು. ಹಾಗೆಯೇ ಶ್ರೀ SP ಬಾಲಸುಬ್ರಹ್ಮಣ್ಯಂ ಇವರಿಗೂ ಕೂಡ ಮರಣೋತ್ತರ ನಿಟ್ಟಿನಲ್ಲಿ, ಸುದರ್ಶನ್ ಸಾಹು, ಹಾಗೆ BM ಹೆಗ್ಡೆ ಕರ್ನಾಟಕದವರಿವರು, ಶ್ರೀ BB ಲಾಲ್ ಆರ್ಕಿಯಾಲಜಿ ಇದರಲ್ಲಿ, ಹಾಗೂ ಶ್ರೀ ನರೇಂದರ್ ಸಿಂಗ್ ಕಪಾನಿ ಅಂತ ಹೇಳುವವರು. ಸೊ ಇವರಿಗೂ ಕೂಡ ಮರಣೋತ್ತರ ರೂಪದಲ್ಲಿ ಕೊಡಲಾಗಿತ್ತು. ಹಾಗೂ ಮೌಲಾನಾ ವಹೀದುನ್ ಖಾನ್ ಸ್ಪಿರಿಚುವಲಿಸಂ ಇದರಲ್ಲಿ ಆ ಕ್ಯಾಟಗರಿಯಲ್ಲಿ 7 ಜನರಿಗೆ 2020 ಮತ್ತು 2021ನಲ್ಲಿ ಅದನ್ನು ನೀಡಲಾಗಿತ್ತು. ಈಗ ವೆರಿ ಇಂಪಾರ್ಟೆಂಟ್, 2020 ಪದ್ಮ ಅವಾರ್ಡೀಸ್ ಫ್ರಮ್ ಕರ್ನಾಟಕ ಆರ್ 8 members.
ಇದು 2020 ಪದ್ಮ ಪ್ರಶಸ್ತಿ ಅವಾರ್ಡ್. ಸೊ ಪದ್ಮ ವಿಭೂಷಣ ಶ್ರೀ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಶ್ರೀ ಪೇಜಾವರ ಮಠ್ ಉಡುಪಿ ಅವರಿಗೆ ಸಿಕ್ಕಿರುವಂಥದ್ದು. ಹಾಗೂ ಪದ್ಮಶ್ರೀ ಪ್ರಶಸ್ತಿ MP ಗಣೇಶ್, ಬ್ಯಾಂಗ್ಳೂರ್ ಗಂಗಾಧರ್ ಅಂತ ಹೇಳಿಬಿಟ್ಟು, ಭಾರತ್ ಗೋಯಂಕಾ, ತುಳಸಿ ಗೌಡ ಇವರು ಸೋಷಿಯಲ್ ವರ್ಕಿಗೆ ಸಂಬಂಧವಾಗಿ, ಅದೇ ರೀತಿ ನಮ್ಮ ಮಂಗಳೂರಿನ ಹರೇಕಳ ಹಾಜಬ್ಬ, ಹಾಗೆಯೇ KV ಸಂಪತ್ ಕುಮಾರ್ ಮತ್ತು ಅವರ ಹೆಂಡತಿಯಾದಂಥ ಅಥವಾ ಪತ್ನಿಯಾದಂಥ ಶ್ರೀಮತಿ ವಿದೂಷಿ KS ಜಯಲಕ್ಷ್ಮಿ ಅಂತ ಹೇಳುವವರು. ಸೊ KV ಸಂಪತ್ ಕುಮಾರ್ ಅಂತ ಹೇಳಿದ್ರೆ ಇವರು ಮೈಸೂರಿನಲ್ಲಿ ಇರುವಂತ ಒಂದು ಸಂಸ್ಕೃತ್ ಪತ್ರಿಕೆ ಆಗಿರುವಂತ ಸುಧಾಮ ಅಂತ ಹೇಳುವಂತ ಒಂದು ಪತ್ರಿಕೆಯ ಒಂದು ಸಂಪಾದಕರು. ಸೊ ಲಿಟ್ರೇಚರ್ ಮತ್ತು ಎಜುಕೇಶನ್ಗೆ ಸಂಬಂಧಿಸಿದಾಗಿ ಅವರು ಮಾಡಿದಂಥ ಸಾಧನೆಗಾಗಿ ಅವರಿಗೆ ಮರಣೋತ್ತರ ಈ ಒಂದು ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಹಾಗೆಯೇ ವಿಜಯ್ ಸಂಕೇಶ್ವರ್ ಅವರಿಗೂ ಕೂಡ ಈ ಪ್ರಶಸ್ತಿ ದೊರಕಿದೆ. ಹಾಗೆ 2021 ಪದ್ಮ ಅವಾರ್ಡೀಸ್, ಪ್ಲೀಸ್ ಡೂ ರಿಮೆಂಬರ್, ಇದನ್ನು ನಾವು ಸಿಂಪಲ್ ಮಾಡಿ ಕೊಡ್ತಾ ಇದ್ದೇವೆ. 2020ರಲ್ಲಿ ಕರ್ನಾಟಕದಿಂದ 8 ಮಂದಿಗೆ ಲಭಿಸಿದೆ. ಸೊ ಇದನ್ನು ನಿಮಗೆ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ಅಥವಾ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಶ್ನೆಗಳಲ್ಲಿ ಇನ್ಕ್ಲೂಡ್ ಮಾಡುವಂಥ ಚಾನ್ಸಸ್ ಇದೆ. ಸೊ 2021ನಲ್ಲಿ 5 ಮಂದಿಗೆ ಸಿಕ್ಕಿದೆ ಕರ್ನಾಟಕದಿಂದ. ಯಾರಿಗೆಲ್ಲ ಅಂತ ಹೇಳಿದ್ರೆ, ಒಂದು ಪದ್ಮ ವಿಭೂಷಣ BM ಹೆಗ್ಡೆ ಅವರಿಗೆ, ಹಾಗೆಯೇ ಪದ್ಮಭೂಷಣ ಚಂದ್ರಶೇಖರ್ ಕಂಬಾರ್ ಸಾಹಿತ್ಯ ಕ್ಷೇತ್ರದಲ್ಲಿ, ಹಾಗೆಯೇ ಪದ್ಮಶ್ರೀ ಅವಾರ್ಡ್ಸ್ ಮಂಜಮ್ಮ ಜೋಗತಿ ಇವರು ಆರ್ಟ್ ಫೀಲ್ಡ್ ಅಲ್ಲಿ, ಹಾಗೆಯೇ ರಂಗಸ್ವಾಮಿ ಲಕ್ಷ್ಮೀನಾರಾಯಣ ಕಶ್ಯಪ್ ಹಾಗೂ KY ವೆಂಕಟೇಶ್ ಇವರಿಗೆ ಸ್ಪೋರ್ಟ್ಸ್ ಅಲ್ಲಿ, ಈಸ್ ಅ ಪ್ಯಾರಾ ಅಥ್ಲೀಟ್. ಸೊ ಪದ್ಮ ಅವಾರ್ಡ್ಸ್ ನ ಬಗ್ಗೆ ಹೇಳುವುದಂತ ಹೇಳಿದ್ರೆ, ಇದನ್ನು ಪ್ರತಿ ವರ್ಷ ನಮ್ಮ ಗಣರಾಜ್ಯೋತ್ಸವ ದಿನದಂದು 26ನೇ ಜನವರಿ ಎಂದು ಇದನ್ನು ಅನೌನ್ಸ್ ಮಾಡ್ತಾರೆ ಅಫಿಷಿಯಲಿ, ಯಾರ್ಯಾರಿಗೆ ಇದು ಸಿಗ್ತದೆ ಅಂತ ಹೇಳಿಬಿಟ್ಟು. ಇದನ್ನು 1954ರಲ್ಲಿ ಇನ್ಸ್ಟಿಟ್ಯೂಟ್ ಮಾಡಲಾಯಿತು. ಆದರೆ ಕೆಲ ವರ್ಷಗಳಲ್ಲಿ 78ರಿಂದ 79 ಹಾಗೆಯೇ 93 to 97 ಸ್ವಲ್ಪ ಕೆಲ ಕಾಲಗಳಲ್ಲಿ ಇದನ್ನು ಸಸ್ಪೆಂಡ್ ಮಾಡಲಾಯಿತು. ಅದರಲ್ಲಿ ಪದ್ಮ ವಿಭೂಷಣ್ ಇಸ್ ದ ಹೈಯೆಸ್ಟ್ ಇನ್ ದ ಹೈರಾರ್ಕಿ ಆಫ್ ಪದ್ಮ ಅವಾರ್ಡ್ಸ್, ಫಾಲೋಡ್ ಬೈ ಪದ್ಮಭೂಷಣ್ ಅಂಡ್ ಪದ್ಮಶ್ರೀ. Okay, the awards are conferred on the recommendations made by the Padma Awards Committee, which is constituted by the Prime Minister every year. So ನಾಗರಿಕ ಒಂದು ಪ್ರಶಸ್ತಿಗಳಲ್ಲಿ ಭಾರತ್ ರತ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ಸೆಕೆಂಡ್ ಪ್ಲೇಸ್ ಅಲ್ಲಿ ಪದ್ಮ ವಿಭೂಷಣ್, ಆ ನಂತರ ಪದ್ಮಭೂಷಣ್, ಆ ನಂತರ ಪದ್ಮಶ್ರೀ. Okay, so the recommendations for Bharat Ratna are made by the Prime Minister to the President of India, and government has conferred Bharat Ratna award on 45 persons till date. ಈಗ 7ನೇ ಪ್ರಶ್ನೆ, 2021ರ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್, ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ಲೀಡ್ಸ್ ಅಂತ ಹೇಳುವಂತ ವರದಿಯಲ್ಲಿ ಕರ್ನಾಟಕದ ಶ್ರೇಣಿ ಎಷ್ಟು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ 8. ಸೊ ಏನಿದು? ಸೊ ಕರ್ನಾಟಕದ ರ್ಯಾಂಕ್ 8 ಪೊಸಿಷನ್ಗೆ ಸ್ಲಿಪ್ ಆಗಿದೆ. ಸೊ ಲಾಜಿಸ್ಟಿಕ್ಸ್ ಈಸ್ ಅಕ್ರಾಸ್ ಡಿಫರೆಂಟ್ ಸ್ಟೇಟ್ಸ್ ರಿಪೋರ್ಟ್ ಅಲ್ಲಿ ಗುಜರಾತ್ಗೆ ಫಸ್ಟ್ ಪ್ಲೇಸ್ ಇದೆ. ಸೊ ಲಾಜಿಸ್ಟಿಕ್ಸ್ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಸರಕು ಸಾಮಾನುಗಳನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ತುಂಬಾ ಒಂದು ಸುಲಲಿತವಾಗಿ ಒಂದು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಇರುವಂತಹ ವ್ಯವಸ್ಥೆ ಯಾವ ರಾಜ್ಯಗಳಲ್ಲಿದೆ, ಅದು ರಸ್ತೆ ಸಂಪರ್ಕ ಇರ್ಬೋದು, ಮತ್ತೆ ಕೊರಿಯರ್ ಸರ್ವಿಸಸ್ ಇರ್ಬೋದು, ಬೇರೆ ಬೇರೆ ಎಲ್ಲ ಈ ಇನ್ಫ್ರಾಸ್ಟ್ರಕ್ಚರಲ್ ಆಕ್ಸೆಸ್ಗೆ ಸಂಬಂಧಿಸಿದಾಗಿ ಇರುವಂತಹ ಆ ವಿಶೇಷತೆಗಳ ಆಧಾರದಲ್ಲಿ ಈ ಒಂದು ಆ ರ್ಯಾಂಕಿಂಗ್ ಅನ್ನು ಅಥವಾ ಇಂಡೆಕ್ಸ್ ಅನ್ನು ಕೊಡ್ತಾರೆ. ಸೊ ಕರ್ನಾಟಕದ ರ್ಯಾಂಕಿಂಗ್ ಇದರಲ್ಲಿ 8th ಪ್ಲೇಸ್ ಅಲ್ಲಿ ಉಂಟು. Gujarat retains the first place in the list of 21 states, followed by Haryana, ಹಾಗೆಯೇ Punjab and Tamil Nadu. Okay, so Karnataka is in the 8th place. So ಇದು ಇವತ್ತಿನ questions. ಸೊ ಇಡೀ ನಿಮಗೆ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಕ್ವೆಶನ್ಸ್ ಗಳನ್ನು ಕೂಡ ವಿತೌಟ್ ಆಪ್ಷನ್ಸ್ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. How many cities in India are designated under the UNESCO Creative Cities Network? ಯುನೆಸ್ಕೋ ಕ್ರಿಯೇಟಿವ್ ಸಿಟೀಸ್ ನೆಟ್ವರ್ಕ್ ಅಡಿಯಲ್ಲಿ ಭಾರತದ ಎಷ್ಟು ನಗರಗಳು ಇಲ್ಲಿವರೆಗೆ ಗೊತ್ತುಪಡಿಸಲಾಗಿದೆ? 2ನೇ ಪ್ರಶ್ನೆ, ಹೂ ಹ್ಯಾಸ್ ವಾನ್ 2021 ಪದ್ಮಭೂಷಣ ಅವಾರ್ಡ್ ಫ್ರಮ್ ಕರ್ನಾಟಕ? ಕರ್ನಾಟಕದಿಂದ 2021ರ ಪದ್ಮಭೂಷಣ ಪ್ರಶಸ್ತಿಯನ್ನು ಎಷ್ಟು ಮಂದಿ ಪಡೆದಿದ್ದಾರೆ ಅಥವಾ ಯಾರು ಪಡೆದಿದ್ದಾರೆ? ಎಷ್ಟು ಮಂದಿ ಅಲ್ಲ, ಯಾರು ಪಡೆದಿದ್ದಾರೆ? ಸೊ ಇಲ್ಲಿ ಆಪ್ಷನ್ಸ್ ಇಲ್ಲ. ಸೊ ಗಿವ್ ಔಟ್ ದ ರೈಟ್ ಆನ್ಸರ್ಸ್ ಇನ್ ದ ಮೆಸೇಜ್ ಬಾಕ್ಸ್. ಸೊ ಇಷ್ಟು ಹೇಳ್ತಾ ಐ ವಿಲ್ ಎಂಡ್ ಟುಡೇ ಸೆಷನ್. ನಾಳೆ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ಮತ್ತೆ ಭೇಟಿ ಆಗುವಂತ ಹೇಳ್ತಾ, ಯಾರೆಲ್ಲ ಇನ್ನೂ ಕೂಡ ಚಾನೆಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡಲಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್. ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.